ನಮಸ್ಕಾರ ಎಲ್ಲರಿಗೂ. ನಾವು ವೈಭವ್ ಪಾಟೀಲ. ಮಾರ್ಕೆಟ್ ನಿನ್ನೆ ದಿನ ಭಾಳ ಬಿತ್ತ. ನಿನ್ನೆ ಒಂದ ದಿನ ನಿಫ್ಟಿ ಆಗಲಿ, ಸೆನ್ಸೆಕ್ಸ್ ಆಗಲಿ, ಬ್ಯಾಂಕ್ ನಿಫ್ಟಿ ಆಗಲಿ 3%ಗಿಂತ ಹೆಚ್ಚು ಬಿತ್ತ. ನಿನ್ನೆ ಮಾರ್ಕೆಟ್ ಈ ಥರ ಒಮ್ಮೆ ಬಿದ್ದಿದ್ದ ಕಾರಣನ ನೀವು ನೋಡ್ಬೋದ, ಭಾರತದ ಸ್ಟಾಕ್ ಮಾರ್ಕೆಟ್ದಾಗಿಂದ 11.5 ಲಕ್ಷ ಕೋಟಿ ವೈಪೌಟ್ ಆತ ಒಂದು ದಿನದ್ನಾಗ. 21 ತಿಂಗಳ ಹಿಂದ 21 ಮಂತ್ಸ್ ಅಗೋ ಈ ಥರ ಭಾರತದ ಸ್ಟಾಕ್ ಮಾರ್ಕೆಟ್ ಬಿದ್ದಿತ್ತಂತ್ರಿ. ಅವಾಗ ಬಿಟ್ರ ನಿನ್ನೆ ದಿನಾನ ಭಾರತದ ಸ್ಟಾಕ್ ಮಾರ್ಕೆಟ್ ಈ ಥರ ಒಮ್ಮೆ ಕುಸಿತ, ಈ ಥರ ಒಮ್ಮೆ ಕ್ರ್ಯಾಶ್ ಆತಂತ ನಾವು ಅನ್ಬೋದ. ಅದೇ ಥರ ಗ್ಲೋಬಲ್ ಮಾರ್ಕೆಟ್ ಅದನ್ನು ಪರಿಸ್ಥಿತಿ ಇತ್ರಿ. ಗ್ಲೋಬಲ್ ಮಾರ್ಕೆಟ್ದಾಗನು ಬೇರೆ ಬೇರೆ ದೇಶದ ಎಲ್ಲ ಸ್ಟಾಕ್ ಮಾರ್ಕೆಟ್ಗಳು ಆಲ್ಮೋಸ್ಟ್ ಡೌನ್ ಇದ್ದು ನಿನ್ನೆ ದಿನ. ಗೋಲ್ಡ್ ಮತ್ತು ಸಿಲ್ವರ್ ಅನ್ನು ಡೌನ್ ಇದಾವ. ಅದ ಕಾರಣ ಗೋಲ್ಡ್ ಸಿಲ್ವರ್ ಯಾಕೆ ಡೌನ್ ಐತಿ? ಯುದ್ಧದ ಸಮಯದಾಗ ಅಥವಾ ಮಾರುಕಟ್ಟೆ ಕುಸಿತದ ಸಮಯದಾಗ ಗೋಲ್ಡ್ ಸಿಲ್ವರ್ ಖರೆ ಅಂದ್ರ ಪಾಸಿಟಿವ್ ರಿಟರ್ನ್ ಕೊಡ್ತೈತಿ, ಏರ್ತೈತಿ. ಆದ್ರೂ ಯಾಕೆ ಗೋಲ್ಡ್ ಸಿಲ್ವರ್ ಏರ್ಲಿಲ್ಲ ನಿನ್ನೆ ದಿನ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತ ಕ್ರೂಡ್ ಆಯಿಲ್ ಬೆಲೆನೂ ಭಾಳ ಇರೈತ್ರಿ. ನಿನ್ನೆ ದಿನ ಕ್ರೂಡ್ ಆಯಿಲ್ ಅನ್ನು $118 ಟಚ್ ಮಾಡಿತ. ಇದೇನ್ ಯುದ್ಧ ಸ್ಟಾರ್ಟ್ ಆಗಿತ್ತ. ಯುದ್ಧ ಸ್ಟಾರ್ಟ್ ಆದಾಗ ಇಷ್ಟು ಒಮ್ಮೆ ಹೈ ಟಚ್ ಆಗಿರ್ಕಿಲ್ಲಾಗಿತ್ರಿ. ಬಟ್ ನಿನ್ನೆ ದಿನ ಇದು ಒಂದು ರೆಕಾರ್ಡ್ ಆತ. ಕ್ರೂಡ್ ಆಯಿಲ್ ಒಮ್ಮೆ $118 ಟಚ್ ಆತ. ಅದ ಕಾರಣನು ಮಾರುಕಟ್ಟೆ ಪರಿಸ್ಥಿತಿ ಇದೆಲ್ಲ ಆತಂತ ನಾವು ಅನ್ಬೋದ. ಕೆಲವೊಂದು ಭಾರತದನು ಸಮಸ್ಯೆಗಳಿದಾವ. ಆ ಒಂದು ಕಾರಣದಿಂದನೂ ಮಾರುಕಟ್ಟೆ ಬಿದ್ದೈತಿ. ಅವ್ರ ಬಗ್ಗೆನೂ ಮುಂದೆ ನಾವು ಡಿಸ್ಕಸ್ ಮಾಡೋಣ. ಮತ್ತು ನಾವು ಓವರ್ ಆಲ್ ನಿಫ್ಟಿದ, ಬ್ಯಾಂಕ್ ನಿಫ್ಟಿದ ಮತ್ತು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ನೋಡ್ರಿ ಒಂದು ವರ್ಷದ ನೋಡ್ಬೋದು ನೀವು. ಒಂದು ವರ್ಷನಾಗ ನಿಫ್ಟಿ ಕರೆಂಟ್ ಮಾರ್ಕೆಟ್ ಓಪನ್ ಐತಿ. ಈ ಕರೆಂಟ್ 0.1% ಅಂತಂದ್ರೆ ಫ್ಲಾಟ್ ಅನ್ನ ರಿಟರ್ನ್ ಕೊಟ್ಟೈತಂತ ನಾವು ಅನ್ಬೋದ. ಜನವರಿ 1 ತಾರೀಕಿಂದ ಹಿಡಿದು ಇವತ್ತಿನ ತನಕ ನಾವು ನೋಡ್ರ 11% ನಿಫ್ಟಿ ಬಿದ್ದೈತಿ. ಬ್ಯಾಂಕ್ ನಿಫ್ಟಿನೂ ಒಂದು ವರ್ಷನಾಗ ನೋಡ್ಬೋದ ಪಾಸಿಟಿವ್ನ ರಿಟರ್ನ್ ಕೊಟ್ಟೈತ್ರಿ 7%ಗಿಂತ ಹೆಚ್ಚ. ಬಟ್ ನಾವು ಈಗ ಜನವರಿ 1 ತಾರೀಕಿಂದ ಇವತ್ತಿನ ತನಕ ನಾವು ಹಿಡಿದ್ರ 10% ಬ್ಯಾಂಕ್ ನಿಫ್ಟಿನೂ ಡೌನ್ ಐತಿ 2026ನಾಗ. ಅದೇ ತರ ಸೆನ್ಸೆಕ್ಸ್ ಅನ್ನು ಒಂದು ವರ್ಷನ 2% ಡೌನ್ ಐತಿ. ಬಟ್ ಜನವರಿ 1 ತಾರೀಕಿಂದ ಈಗಿನ ತನಕ ನಾವು ಹಿಡಿದ್ರೆ 2026 3 ತಿಂಗಳ ಆತಿ. 3 ತಿಂಗಳನ್ಯಾಗ ನೋಡ್ಬೋದ ಸೆನ್ಸೆಕ್ಸ್ 12% ಡೌನ್ ಐತಿ. ಬರೀ ಈಗ ಮಾರುಕಟ್ಟೆ ಈ ತರ ಅದು ಕುಸಿತ ಅಂತ ಎಲ್ಲಾ ಡೀಟೇಲ್ದಾಗ ಡೀಪ್ದಾಗ ಸ್ಟಡಿ ಮಾಡೋಣ. ಮತ್ತು ಕೆಲವೊಂದು ಪಾಯಿಂಟ್ಸ್ ಯಾರು ನಿಮಗೆ ಹೇಳವಾಳ್ರ, ಅದ್ರ ಬಗ್ಗೆನೂ ಡೀಟೇಲ್ದಾಗ ಸರಳವಾಗಿ ನಾವು ಅಧ್ಯಯನ ಮಾಡೋಣ ಇವತ್ತಿನ ವಿಡಿಯೋನಾಗ. ನೋಡ್ರಿ, ಒಂದೇ ಮೇನ್ ಕಾರಣ ಭಾರತದ ಮಾರುಕಟ್ಟೆ ಈ ತರ ಕುಸ್ಯಾಕ ಏನ್ ಮೇನ್ ಕಾರಣ ಅಂತಂದ್ರ ಏನ್ ಇಸ್ರೇಲ್ ಐತಿ. ಇಸ್ರೇಲ್ ಮಣ್ಣಿ ದಿನ ಇರಾನ್ದಾಗಿರೋ ಎಲ್ಲಾಕಿಂತ ದೊಡ್ಡ ಗ್ಯಾಸ್ ಫೀಲ್ಡ್, ಅದ್ರದ ಹೆಸರು ನಾವು ಸೌತ್ ಪಾರಸ್ ಗ್ಯಾಸ್ ಫೀಲ್ಡ್ ಅಂತೀವಿ, ಅಲ್ಲಿ ದಾಳಿ ಮಾಡಿತ್ತ. ಇದೇನು ಯುದ್ಧ ನಡೆದಿತ್ತ. ಯುದ್ಧ ಏನೀಗ 2 ವಾರಕ್ಕಿಂತನೂ ಹೆಚ್ಚು ನಡೆಯತೈತಿ. ಆ ಯುದ್ಧನ್ಯಾಗ ಮಿಲಿಟ್ರಿಗ, ಸಿವಿಲಿಯನ್ಸ್ ಮ್ಯಾಗ ಅದು ದಾಳಿ ಮಾಡಿದಾರ. ಬಟ್ ಪರ್ಟಿಕ್ಯುಲರ್ ಈ ಥರ ಇನ್ಫ್ರಾಸ್ಟ್ರಕ್ಚರ್ ಮ್ಯಾಗ, ಅದು ಆಯಿಲ್ ಮತ್ತು ಗ್ಯಾಸ್ ಇನ್ಫ್ರಾಸ್ಟ್ರಕ್ಚರ್ ಮ್ಯಾಗ ಯಾವಾಗನೂ ದಾಳಿ ಆಗಿರ್ಕಿಲ್ಲಾಗಿತ್ತ. ಬಟ್ ಮೊನ್ನೆ ದಿನ ವೀಕ್ಷಕರೇ ಈ ಥರ ಇಸ್ರೇಲ್ ದಾಳಿ ಮಾಡಿಬಿಡ್ತ. ಇದ್ರಿಂದನ ಈ ಗ್ಯಾಸ್ ಫೀಲ್ಡ್ಗೆ ಭಾಳ ನಷ್ಟ ಆಗೈತಿ. ಅದ್ರಾಗೂ ಮೇನ್ ಇದೇನು ಗ್ಯಾಸ್ ಫೀಲ್ಡ್ ಐತಿ, ಪಾರಸ್ ಗ್ಯಾಸ್ ಫೀಲ್ಡ್ ಏನೈತಿ, ಕತ್ತರ್ನಾಗನು ಬರ್ತೈತ್ರಿ. ಕತ್ತರ್ US ಫ್ರೆಂಡ್, ಬಟ್ ಅದಕ್ಕೂ ನಷ್ಟ ಆಗೈತಿ. ಅದ ಕಾರಣ US ಮತ್ತು ಇಸ್ರೇಲ್ದ ಏನ್ ಉದ್ದೇಶ ಐತಂತ ತಿಳಿವತ್ತ. ಮೊದಲು ಈ ಯುದ್ಧ ಎದಕ್ ಸ್ಟಾರ್ಟ್ ಆತಂತಂದ್ರ ಇರಾನ್ ನ್ಯೂಕ್ಲಿಯರ್ ಅಸ್ತ್ರಗಳನ್ನ ತಯಾರು ಮಾಡತೈತಿ, ಮ್ಯಾನುಫ್ಯಾಕ್ಚರಿಂಗ್ ಮಾಡೋದೈತಿ. ಅದರಿಂದ US ಮತ್ತು ಇಸ್ರೇಲ್ಗ ಭಾಳ ಡೇಂಜರಸ್ ಆಗ್ಬೋದು ಫ್ಯೂಚರ್ನಾಗ ಅಂತ US ಮತ್ತು ಇಸ್ರೇಲ್ ಕೂಡಿ ದಾಳಿ ಮಾಡಿರ. ಬಟ್ ಅದೀಗ ದಾಳಿ ಬರೀ ನ್ಯೂಕ್ಲಿಯರ್ಗೆ ಅಷ್ಟೇ ಉಳಿದಿಲ್ಲ, ಗ್ಯಾಸ್ ಮತ್ತು ಕ್ರೂಡ್ ಆಯಿಲ್ ಮ್ಯಾಗನು ವೀಕ್ಷಕರೇ ಬರತೈತಿ ಅಂತ ನಮಗೆ ಈ ಡೇಟಾಲೇನು ಗುರ್ತಾಗ್ತೈತಿ. ನೋಡ್ಬೋದು, ಇದ ಪಾರಸ್ ಎಕನಾಮಿಕ್ ಝೋನ್ ಎಲ್ಲಿ ಬರ್ತೈತೆ ಅಂತ ನೋಡ್ಬೋದು ನೀವು. ಇದ ಹಾರ್ಮೋಸ್ ಜಲಸಂಧಿ ಇಲ್ಲೇ ಬರ್ತೈತ್ರಿ. ಈ ತರ ಹಿಂಗ್ ಕತ್ತರ್ನಾಗನು ಸ್ವಲ್ಪ ಬರ್ತೈತಿ. ಅದ್ರ ಬಗ್ಗೆನು ಮುಂದಿನ ಮ್ಯಾಪ್ನಾಗ ನಾವು ತಿಳ್ಕೊಳ್ಳೋಣ. ಅಲ್ಲಿ ಡೈರೆಕ್ಟ್ ಅಟ್ಯಾಕ್ ಮಾಡಿದ್ರಿಂದ ಭಾಳ ನಷ್ಟ ಆಗೈತಿ. ಅದ್ರ ಬಗ್ಗೆ ಕತ್ತರ್ದನ್ನು ಹೇಳಿಕೆ ಬಂದೈತಿ. ಅದ್ರ ಬಗ್ಗೆನು ಈಗ ಮುಂದೆ ತಿಳ್ಕೊಳ್ಳೋಣ. ಮತ್ತೊಂದು ಏನಂತಂದ್ರೆ ಇದು ಹಾರ್ಮೋಸ್ ಜಲಸಂಧಿ ಏನೈತಿದ, ಹಾರ್ಮೋಸ್ ಜಲಸಂಧಿ ಇರಾನ್ ಬಂದ್ ಮಾಡಿಬಿಟ್ಟೈತಿ. ಅದ ಕಾರಣ ನೀವೆಲ್ಲ ನ್ಯೂಸ್ನಾಗ ಇದು ಕೇಳಿರ್ಬೋದ. ಅದ ಕಾರಣ ಕ್ರೂಡ್ ಆಯಿಲ್ ಇದು ಕುವೈತ್ ಆಗ್ಲಿ, ಕತ್ತರ್ ಆಗ್ಲಿ, ಇಲ್ಲಿ ಏನು ಸೌದಿ ಅರೇಬಿಯಾದ ಒಂದು ಪೋರ್ಟ್ ಐತಿ, ಇಲ್ಲಿ ಇರಾಕ್ ಆಗ್ಲಿ, ಇಲ್ಲಿಂದ ಕ್ರೂಡ್ ಆಯಿಲ್ ಬರವಾತ್ರಿ. ಅದ ಕಾರಣನೂ ಭಾಳ ನಷ್ಟ ಆಗತೈತಿ. ಅದ ಕಾರಣ ಸೌದಿ ಅರೇಬಿಯಾದವ್ರು ಏನು ತಲೆ ಓಡಿಸಿರಂತಂದ್ರ ಇಲ್ಲಿ ಪೋರ್ಟ್ದಿಂದ ಬೇಡ, ಇಲ್ಲಿ ಪೋರ್ಟ್ದಿಂದ ಇಲ್ಲಿ ಪೈಪ್ಲೈನ್ ಹಾಕೊಂಡ ಇಲ್ಲಿ ಒಂದು ರೆಡ್ ಸಿ ಐತಿ, ಇಲ್ಲಿ ಒಂದು ಪೋರ್ಟ್ ಐತ್ರಿ ಅವ್ರದ, ಇಲ್ಲಿಂದ ನಾವು ಕಳ್ಸೋಣಂತ ಅವ್ರದ್ದು ಪ್ಲಾನ್ ಇತ್ತ. ಆ ಥರ ಮಾಡಿರನು ರೀ ಸೌದಿ ಅರೇಬಿಯಾದವ್ರ. ಬಟ್ ಇರಾನ್ ನಿನ್ನೆ ದಿನ ಡೈರೆಕ್ಟ್ ಇಲ್ಲಿಂದ ಡ್ರೋನ್ ಕಳಿಸಿ ಇಲ್ಲನು ದಾಳಿ ಮಾಡಿಬಿಡ್ತ. ಅದ ಕಾರಣ ಈ ಪೋರ್ಟ್ಗೂ ಭಾಳ ನಷ್ಟ ಐತಂತ. ಅದ ಕಾರಣ ಈಗ ಇಲ್ಲಿಂದನೂ ಆಯಿಲ್ ಬರೋದ ಸಂಭಾವನೆ ಭಾಳ ಕಡಿಮೆ ಐತಿ ಅಂತ ಡೌಟ್ ಐತಂತ ನಾವು ಅನ್ಬೋದ. ಅದ ಕಾರಣ ಆಯಿಲ್ದ ಮತ್ತು ಏನಿದ LNG ಅಂತೇವೆ ನಾವು, ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಅಂತ, ಅದ್ರದ ಕೊರತೆ ಗ್ಲೋಬಲ್ನಾಗ ಇನ್ನೂ ಇರೋ ಸಂಭಾವನೆ ಭಾಳ ಹೆಚ್ಚೈತಿ. ಅದ್ರಾಗೂ ಮೇನ್ ಈ ಗ್ಯಾಸ್ ಫೀಲ್ಡ್ಗೆ ದಾಳಿ ಆಗಿದ್ರಿಂದ. ಮತ್ತೊಂದೇನಂತಂದ್ರ ಮೊನ್ನೆ ದಿನ USA ಇರಾನ್ ಅದ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಐಲ್ಯಾಂಡ್ ರೀ. ಅದ್ರದನ್ನ ಹೆಸರು ಏನಂತಂದ್ರ ಖರ್ಗ್ ಐಲ್ಯಾಂಡ್ ಅಂತ.
ಈ ಐಲ್ಯಾಂಡ್ ದಿಂದನ ಇರಾನ್ ಬಹಳ ಕ್ರೂಡ್ ಆಯಿಲ್ ಅದು ವೀಕ್ಷಕರೇ ಬೇರೆ ಬೇರೆ ದೇಶಕ್ಕೆ ಕಳಿಸ್ತಿತ್ತಂತ. ಇದು ಮೇನ್ ಇವ್ರದ ನೋಡ್ಬೋದು ಇಲ್ಲಿ ವೀಕ್ಷಕರೇ ಭಾಳ ಅವ್ರದ್ದು ಎಕನಾಮಿ ಒಂದು ಐಲ್ಯಾಂಡ್ ಮ್ಯಾಗನ ಭಾಳ ಡಿಪೆಂಡ್ ಐತಂತ. ಇಲ್ಲಿನೂ ಮಿಲಿಟರಿ ಬೇಸ್ಗಳ ಮ್ಯಾಗ USA ದಾಳಿ ಮಾಡಿತ ಮತ್ತು ಒಂದು ವಾರ್ನಿಂಗ್ ಕೊಟ್ಟಿತ್ತ, ಈಗ ಮಿಲಿಟರಿ ಬೇಸ್ ಮ್ಯಾಗ ದಾಳಿ ಮಾಡೀನಿ, ಭಾಳ ಹಾರಾಡಿದಿ, ಭಾಳ ಮತ್ತು ಏನರ ಯುದ್ಧ ಕಂಟಿನ್ಯೂ ಮಾಡಿದೆ ಅಂತಂದ್ರೆ ನಿನ್ನೂ ಆಯಿಲ್ ರಿಸರ್ವ್ ಏನಿದಾವ ಅಥವಾ ನೀ ಏನು ಆಯಿಲನ್ನು ಬೇರೆ ಬೇರೆ ದೇಶಕ್ಕೆ ಕಳಿಸ್ತಿ ಈ ಐಲ್ಯಾಂಡ್ದಿಂದ, ಈ ಐಲ್ಯಾಂಡನ್ನು ಹಾಯಿಸಿಬಿಡ್ತೇನಂತ ಧಮಕಿನೂ ಕೊಟ್ರ. ಇದೆಲ್ಲ ಏನು 2-3 ದಿನದ ನಡೀತ. ಹತ್ರದನ ಡೈರೆಕ್ಟ್ ಪೆಟ್ಟ ಕ್ರೂಡ್ ಆಯಿಲ್ ಪ್ರೈಸ್ ಮ್ಯಾಗ ಬಿತ್ರಿ. ಅದ ಕಾರಣ ಕ್ರೂಡ್ ಆಯಿಲ್ ಒಮ್ಮೆ $118 ಪ್ರತಿ ಬ್ಯಾರಲ್ಗೆ ಟಚ್ ಆತ. ಹತ್ರದನ ಡೈರೆಕ್ಟ್ ಪೆಟ್ಟ ಜಗತ್ತದೆಲ್ಲ ಸ್ಟಾಕ್ ಮಾರ್ಕೆಟ್ ಮ್ಯಾಗ, ಜಗತ್ತದೆಲ್ಲ ಎಕನಾಮಿ ಮ್ಯಾಗ ಬಿತ್ತ. ಅದ ಕಾರಣ ಭಾರತದ ಸ್ಟಾಕ್ ಮಾರ್ಕೆಟ್ ಆಗಲಿ, ಜಗತ್ತದ ಬೇರೆ ದೇಶದ ಸ್ಟಾಕ್ ಮಾರ್ಕೆಟ್ಗಳನ್ನು ಹೆವಿ ಫಾಲ್ ಕಾಣಿತ, ಹೆವಿ ಕ್ರ್ಯಾಶ್ ಕಾಣಿತಂತ ನಾವು ಅನ್ಬೋದು. ಆದ್ರೂ ಇವತ್ತು ಮತ್ತೆ ಸ್ವಲ್ಪ ಡೌನ್ ಆಗಿತ್ರಿ. ನೋಡ್ಬೋದು ಈಗ ಮತ್ತೆ $107 ಅದು ಸಮೀಪ ಟ್ರೇಡ್ ಆಗತೈತಿ. ಇದು ನಿಮಗೆ ಗುರ್ತ ಆಗಿರ್ಬೋದ. ಈಗ ಬರೀ ಎರಡನೇ ಕಾರಣ ತಿಳ್ಕೊಳ್ಳೋದು ನಾವು. ಎರಡನೇದು ಏನಂತಂದ್ರೆ HDFC ಬ್ಯಾಂಕ್ದ ಚೇರ್ಮನ್ ಅವರ ಚೇರ್ಮನ್ ಅವರ ರಿಸೈನ್ ಅನ್ನ ವೀಕ್ಷಕರೇ ಅನೌನ್ಸ್ ಮಾಡಿರ. ರಾತ್ರಿ ರಿಸೈನ್ ಆಗ್ಬಿಟ್ರ. ಅದರಿಂದ ಕಾರಣ ಕೇಳ್ರ ಅವ್ರೇನು ಹೇಳ್ಯಾರಂತಂದ್ರೆ, ನಂದೇನು ಯೋಚನೆ ಐತಿ, ಕಂಪ್ನಿದೇನು ಯೋಚನೆ ಐತಿ ಅದು ಹೊಂದುವಾತ, ಅದ ಕಾರಣ ನಾ ಬಿಡಾತೇನಂತ ಹೇಳ್ಯಾರ. ಬಟ್ ಮಾರ್ಕೆಟ್ ಅದನ್ನ ಬೇರೆ ರೀತಿನ ತಿಳ್ಕೊಂತ, ಮಾರ್ಕೆಟ್ ಏನ್ ತಿಳ್ಕೊಂತಂದ್ರ ಕಂಪ್ನಿದಾಗ ಏನೋ ಇನ್ಲೀಗಲಿ ನಡೆಯತೈತಿ, ಕಂಪ್ನಿದಾಗ ಏನೋ ಒಳಗೆ ಸ್ಕ್ಯಾಮ್ ನಡೆಯತೈತಿ, ಕಂಪ್ನಿದಾಗನೇ ಏನ್ರಿ ಅನ್ಎಥಿಕಲ್ ಆಗತೈತಿ, ಹಿಂಗೆಲ್ಲ ವೀಕ್ಷಕರು ಯೋಚನೆ ಮಾಡ್ಯಾರ ಹೂಡಿಕೆದಾರರ. ಅದ ಕಾರಣ ಹೆವಿ ಸೆಲ್ಲಿಂಗ್ ಪ್ರೆಷರ್ ಬಂತ. ಅದ ಕಾರಣ ನಿನ್ನೆ ದಿನ HDFC ಬ್ಯಾಂಕ್ ಸ್ಟಾಕ್ನು ಭಾಳ ಬಿತ್ತ, ಇವತ್ತನು ಭಾಳ ಬಿದ್ದೈತಿ. ಅದ ಕಾರಣ ಮಾರ್ಕೆಟ್ ಈ ತರ ಬಿತ್ತಂತ ಅನ್ಬೋದ. ಬಟ್ ಆಮ್ಯಾಗ RBI ಬಂದನ ಕ್ಲಿಯರ್ ಪಡಿಸಿತ, ಏನು ಬ್ಯಾಂಕ್ನಾಗ ಏನು ಕೆಟ್ಟಿಲ್ಲ, ಚಲೋ ಐತಿ ಬ್ಯಾಂಕ್ ಫಂಡಮೆಂಟಲ್ ಆಗಲಿ, ಬ್ಯಾಂಕ್ ಏನು ಕಾರ್ಯನಿರ್ವಹಿಸತೈತಿ ಅದೆಲ್ಲ ಕಾನೂನದ ಅಂಡರ್ನಾಗನ ಐತಿ, ಏನು ಸ್ಕ್ಯಾಮ್ ಗೇಮ್ ಇಲ್ಲ ಅಂತ ಹೇಳಿಕೆ ಕೊಟ್ರ. ಆಮ್ಯಾಗ ಸ್ವಲ್ಪ ರಿಕವರಿ ಬಂತ. ಆದ್ರೂ ಇನ್ವೆಸ್ಟರ್ಸ್ ಸೆಂಟಿಮೆಂಟ್ ಆಲ್ರೆಡಿ ಯುದ್ಧದಿಂದ ಕೆಟ್ಟೈತಿ. ಅದ್ರಾಗ ಭಾರತದ ಪ್ರೈವೇಟ್ ಸೆಕ್ಟರ್ ಎಲ್ಲಕ್ಕಿಂತ ದೊಡ್ಡ ಬ್ಯಾಂಕ್ ಚೇರ್ಮನ್ ಈ ತರ ರಾತ್ರಿ ಬಿಟ್ಟು ಹೋಗಿದ್ರಿಂದ ಅಲ್ಲಿಯೂ ಒಮ್ಮೆ ಸೆಂಟಿಮೆಂಟ್ ಮತ್ತೊಂದಿಷ್ಟು ನೆಗೆಟಿವ್ ಆತ. ಅದ ಕಾರಣನು ಮಾರುಕಟ್ಟೆ ಮ್ಯಾಗ ಭಾಳ ನೆಗೆಟಿವ್ ಪರಿಣಾಮ ಬಿತ್ತ ಭಾರತದ ಅಂತ ನಾವು ಅನ್ಬೋದು. ಅದ್ರಾಗೂ ಮೇನ್ ಏನಂತಂದ್ರ ನೀವು ನೋಡ್ಬೋದು ಇಲ್ಲಿ HDFC ಬ್ಯಾಂಕ್ ಏನು ಸ್ಟಾಕ್ ಐತಿ ಅದ ಎಲ್ಲಕ್ಕಿಂತ ಹೆಚ್ಚು ವೆಟೇಜ್ ಐತ್ರಿ ನಮ್ದು ನಿಫ್ಟಿನ್ಯಾಗ. ನೋಡ್ಬೋದು HDFC ಬ್ಯಾಂಕ್ದ 11.83% ಐತಿ. ಸೆಕೆಂಡ್ ICICI ಬ್ಯಾಂಕ್ ಐತಿ, ಆಮೇಲೆ ರಿಲಯನ್ಸ್ ಐತಿ. ಅದ ಕಾರಣ HDFC ಬ್ಯಾಂಕ್ದ ವೇಟೇಜ್ ಹಚ್ಚಿರೋ ಕಾರಣನು ಈ ತರ ಮಾರುಕಟ್ಟೆ ಒಮ್ಮೆ ಭಾಳ ಬಿತ್ತ. ಆಲ್ರೆಡಿ ಯುದ್ಧದಿಂದರೇ ನೆಗೆಟಿವ್ ಇತ್ತ, ಬಟ್ HDFC ಬ್ಯಾಂಕ್ನು ನಿನ್ನೆ ಭಾಳ ಬಿದ್ದಿದ್ದ ಕಾರಣ ಡೈರೆಕ್ಟ್ ಮಾರುಕಟ್ಟೆ ಮ್ಯಾಗ ನೆಗೆಟಿವ್ ಪರಿಣಾಮ ಬಿತ್ತ. ಅದ ಕಾರಣನು ಮಾರುಕಟ್ಟೆ ಈ ತರ ಒಮ್ಮೆ ಕ್ರ್ಯಾಶ್ ಆತ, ಒಮ್ಮೆ ಕುಸಿತ. 21 ತಿಂಗಳಾಗನ ಈ ತರ ಒಮ್ಮೆ ಬಿತ್ತಂತನೂ ನಾವು ಅನ್ಬೋದ. ಮತ್ತ ಮೂರನೇ ಕಾರಣ ಇದ್ಯಾರು ನಿಮಗೆ ಹೇಳವಾಳ್ರ, ಅದೇನಂತಂದ್ರೆ FIDIs ದ ಸೆಲ್ಲಿಂಗ್. ನಿನ್ನೆ ನೋಡ್ಬೋದು FIs 7,000 ಕೋಟಿಗಿಂತನೂ ಹೆಚ್ಚು, 7,200 ಕೋಟಿಗಿಂತನೂ ಹೆಚ್ಚು ಸೆಲ್ಲಿಂಗ್ ಮಾಡ್ಯಾರ. DIs 3,400 ಕೋಟಿದ ಬೈಯಿಂಗ್ ಮಾಡ್ಯಾರ. DIs ದ ಬಾಯಿಂಗ್ ನಿನ್ನೆ ಕಡಿಮೆ ಬಂತ. ಯಾಕಂತಂದ್ರೆ ನಿನ್ನೆ ಯುಗಾದಿ ಹಬ್ಬ ಇತ್ತ. ಯುಗಾದಿ ಹಬ್ಬ ಇರೋ ಕಾರಣ ಭಾಳ ದೊಡ್ಡ ಪ್ರಮಾಣಲೆ ಮಹಾರಾಷ್ಟ್ರನಾಗ ಅದು ಮುಂಬೈನಾಗ ಆಚರಣೆ ಮಾಡ್ತಾರ. ಅದೇ ಕಾರಣ ಮಹಾರಾಷ್ಟ್ರನಾಗ ನಿನ್ನೆ ಬ್ಯಾಂಕ್ ಅದು ಹಾಲಿಡೇ ಇದ್ದು ರೀ. ಅದೇ ಕಾರಣ ಮ್ಯೂಚುವಲ್ ಫಂಡ್ ತ್ರೂ ಏನು ರೊಕ್ಕ ಬಂದವ ಮ್ಯೂಚುವಲ್ ಫಂಡಿಗೆ ಬಂದಿಲ್ಲ ಅಂತ್ರಿ, ಬ್ಯಾಂಕ್ನಾಗನು ಉಳ್ದವಂತ. ಇವತ್ತದು ಅವ್ರ ಕಡೆ ರೊಕ್ಕ ಬರ್ತಿರ್ಬೋದ, ಅವಾಗ ಮತ್ತೆ ಬಾಯಿಂಗ್ ಸ್ಟಾರ್ಟ್ ಮಾಡ್ಬೋದು. ಅದ ಕಾರಣ ನಿನ್ನೆ ದಿನ DIs ಆಗಲಿ, ಗೌರ್ಮೆಂಟ್ದು LIC ಅದು ಸ್ವಲ್ಪ ಮುಂಬೈನಾಗದು ಹಾಲಿಡೇ ಇದ್ದಿದ್ದ ಕಾರಣನು ಅಷ್ಟೇ ಬಂದಿಲ್ಲ ಇನ್ಫ್ಲೋ ಮ್ಯೂಚುವಲ್ ಫಂಡ್ದವ್ರದ. ಅದ ಕಾರಣ ನಿನ್ನೆ DIs ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಹೆಚ್ಚು ಬಾಯಿಂಗ್ ಮಾಡಿಲ್ಲ. ಆ ಒಂದು ಕಾರಣದಿಂದನೂ ಈ ತರ ಮಾರುಕಟ್ಟೆ ಮ್ಯಾಗ ಭಾಳ ನೆಗೆಟಿವ್ ಪರಿಣಾಮ ಬಿತ್ತ. ಏನ್ರಿ DIs ಇರ್ತೀರಂದ್ರೆ ಇಷ್ಟು ಬೀಳ್ತಿರ್ಕಿಲ್ಲ ಇತ್ತಂತನೂ ಎಕ್ಸ್ಪರ್ಟ್ಗಳ ಅನ್ನತಾರ. ಈ ಒಂದು ಕಾರಣದಿಂದನೂ ಮಾರುಕಟ್ಟೆದ ಪರಿಸ್ಥಿತಿ ನಿನ್ನೆ ಭಾಳ ಕೆಟ್ಟಾತಂತ ನಾವು ಅನ್ಬೋದ. ಮತ್ತೊಂದು ಏನಂತಂದ್ರೆ 4ನೇ ರೀಸನ್ ಇದ ಮತ್ತೆ ಸೇಮ್ ಬರೋನ್ರಿ, ಇದ ಪಾರ್ಸೆದೇನ ಸ್ಪೆಷಲ್ ಎಕನಾಮಿ ಝೋನ್ ಐತಿ, ಇಲ್ಲೇನು ದಾಳಿ ಆಗೈತಿ. ಅದ್ರ ರಿಲೇಟೆಡ್ ಕತರ್ ಎನರ್ಜಿ CEO ಏನಿದ್ದಾರ ಅವ್ರದ್ದು ಹೇಳಿಕೆ ಬಂತ ನಿನ್ನೆ ದಿನ. ಆ ಹೇಳಿಕೆರೆ ಭಾಳ ಕೆಟ್ಟಿತ್ರಿ. ಆ ಹೇಳಿಕೆ ಏನಿತ್ತಂತಂದ್ರೆ, ಇದೇನು ಇಸ್ರೇಲ್ ದಾಳಿ ಮಾಡೈತಿ ಪಾರಸ್ ಇದು ಗ್ಯಾಸ್ ಫೀಲ್ಡ್ ಮ್ಯಾಗ, ಅದು ಮಾಡಿದ್ರಿಂದ ಕತರ್ಗನು ನಷ್ಟ ಆಗೈತಂತ್ರಿ. ಆಲ್ರೆಡಿ ನಾ ಹೇಳಿದ್ನಿ ಕತರ್ಗೂ ನಷ್ಟ ಆಗೈತಂತ. ಅದೆಷ್ಟು ನಷ್ಟ ಆಗೈತಂತ ಎಲ್ಲ ಡಿಟೇಲ್ದಾಗ ನಿನ್ನೆ ತಿಳಿಸಿರ. ನೋಡ್ರಿ, ಕತರ್ದೇನು ಎನರ್ಜಿ ಐತಿ, ಕತರ್ ಏನು ಗ್ಯಾಸ್ ಏನು ಕೊಡ್ತೈತಿ, ಏನು LNG ಕತರ್ದು ಬರ್ತೈತಿ ಆ ಫೀಲ್ಡ್ದಿಂದ, ಅಲ್ಲಿ 17% ಅಷ್ಟು ಟೋಟಲ್ ಗ್ಯಾಸ್ ಫೀಲ್ಡ್ದ 17% ಅಷ್ಟು ನಷ್ಟ ಆಗೈತಂತ. ಆ 17% ಗ್ಯಾಸ್ ಈಗ ಸಿಗಂಗಿಲ್ಲ ಅಂತ ಅವ್ರು ಹೇಳಿರ. ಮತ್ತು ಅದೀಗ 17% ಮತ್ತೆಲ್ಲ ರೀಬಿಲ್ಡ್ ಮಾಡಕ್ಕೆ 5 ವರ್ಷದ ಸಮಯ ಬೇಕಾ. ಅದ ಕಾರಣ 5 ವರ್ಷ ತನಕ 17% ಗ್ಯಾಸ್ ಹೋತಂತನು ಕತರ್ ಎನರ್ಜಿದ CEO ಅವರ ನಿನ್ನೆ ದಿನ ಹೇಳಿಕೆ ಕೊಟ್ರ. ಅದು ಮೇನ್ ಏನಂತಂದ್ರೆ, ಇದೇನು 17% ನಷ್ಟ ಆಗೈತಿ ಕತರ್ ಎನರ್ಜಿಗ, ಅದರಿಂದ ವರ್ಷಕ್ಕೆ $20 ಬಿಲಿಯನ್ ಲಾಸ್ ಆಗ್ತೈತಂತ್ರಿ ಕತರ್ ಎನರ್ಜಿ ಕಂಪ್ನಿಗ. ಮತ್ತು ಇದೇನು ಬಿಲ್ಡ್ ಮಾಡಕ್ಕೆ ಹತ್ತಿದ ಕಾಸ್ಟ್
ಇದು 17% ಬಿಲ್ಡ್ ಮಾಡೋ ಕಾಸ್ಟ್ $26 ಬಿಲಿಯನ್ ಹತ್ತಿತ್ತಂದ್ರೆ ಆ $26 ಬಿಲಿಯನ್ ಅನ್ನು ಕತ್ತರ್ ಎನರ್ಜಿಗೆ ನಷ್ಟ ಆತಂತ ಹೇಳಿಕೆ ಕೊಟ್ರ. ಅದ ಕಾರಣ ಗ್ಲೋಬಲ್ನಾಗೆಲ್ಲ ಮತ್ತ ಗ್ಯಾಸ್ ಕ್ರೂಡ್ ಆಯಿಲ್ ಸ್ವಲ್ಪ ಶಾರ್ಟೇಜ್ ಆಗೋ ಸಂಭಾವನೆ ಐತಂತನೂ ಹೇಳಿಕೆ ಕೊಟ್ಟಾರ. ಇತರದ ಇಂಪ್ಯಾಕ್ಟ್ ಯಾವ ತರ ಸಾಮಾನ್ಯ ಜನರ ಮ್ಯಾಗ, ಯಾವ ತರ ಗ್ಯಾಸ್ ಪ್ರೈಸ್ ಮ್ಯಾಗ, ಕ್ರೂಡ್ ಆಯಿಲ್ ಪ್ರೈಸ್ ಮ್ಯಾಗ ಬೀಳ್ತೈತಂತನೂ ನಾವು ನೋಡ್ಬೇಕ. ಅದ ಕಾರಣ ಈ ಒಂದು ಕೆಟ್ಟ ಹೇಳಿಕೆನು ಒಮ್ಮೆ ಅದು ಕತರ್ ಎನರ್ಜಿ ಸಿಇಒ ಅವರನ್ನ ಹೇಳಿದ್ರಿಂದನೂ ಮಾರುಕಟ್ಟೆಗೆ ಬಹಳ ದೊಡ್ಡ ನೆಗೆಟಿವ್ ಸುದ್ದಿ ಆತ್ರಿ. ಅದ ಕಾರಣನು ಮಾರುಕಟ್ಟೆ ಈ ತರ ಕುಸಿತಂತ ನಾವು ಅನ್ಬೋದ. ಇದು ನಿಮಗೆ ಗುರ್ತಾ ಇರ್ಬೋದ. ಮತ್ತೊಂದನೇ ಏನಂತಂದ್ರ ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸ್. ನಿನ್ನೆ ದಿನ ನೋಡ್ಬೋದು ನಾವು ಗೋಲ್ಡ್ ಚಾರ್ಟ್ ನೋಡ್ರ ನಿನ್ನೆ 3.41% ಗೋಲ್ಡ್ ಬಿದ್ದೈತಿ. ಇಂಥ ಎಲ್ಲಾ ಪರಿಸ್ಥಿತಿನಾಗ ಗೋಲ್ಡ್ ಮತ್ತು ಸಿಲ್ವರ್ ಖರೆ ಅಂದ್ರೆ ಇರ್ತೈತಿ, ಮ್ಯಾಸಿವ್ ರಿಟರ್ನ್ ಕೊಡ್ತೈತಿ. ಬಟ್ ನಿನ್ನೆ ದಿನ ನೋಡ್ಬೋದ 3%ಗಿಂತ ಹೆಚ್ಚು ಗೋಲ್ಡ್ ಬಿದ್ದೈತಿ. ಸಿಲ್ವರ್ದನು ಪರಿಸ್ಥಿತಿ ಇದೇ ತರ ಇತ್ತ. ಯಾಕೆ ಈ ತರ ಆತನಕ್ ಮೇನ್ ಕಾರಣ US ಫೆಡರಲ್ ರಿಸರ್ವ್ ದ ಮೀಟಿಂಗ್ ಅಥವಾ US ಫೆಡ್ ಮೀಟಿಂಗ್ ಇತ್ತ ನಿನ್ನೆ ದಿನ. ಅದ್ರದೇನ ಔಟ್ಕಮ್ ಅಂತ ಅದ್ರದನ ಪರಿಣಾಮ ಗೋಲ್ಡ್ ಮತ್ತು ಸಿಲ್ವರ್ ಮ್ಯಾಗ ಈ ತರ ನೆಗೆಟಿವ್ ಬಿದ್ದೈತಂತ ನಾವು ಅನ್ಬೋದ. ನಿನ್ನೆ US ನಾಗ ಬಡ್ಡಿ ದರ ಏನೂ ಚೇಂಜ್ ಮಾಡ್ಲಿಲ್ಲ, ಯಥಾಸ್ಥಿತಿ ಇಟ್ಟರಿ. ಮತ್ತೊಂದನೇ ಏನಂತಂದ್ರ ಹಣದುಬ್ಬರ ಏರಿಕೆ ಆಗ್ಬೋದ ಅಥವಾ ಹಣದುಬ್ಬರದೇನ ಅನುಮಾನ ಇತ್ತ, ಅದ 2.4% ಇದಿತ್ತ, ಅದನ್ನ ಏರಿಸಿ 2.7% ಮಾಡಿರ. ಮತ್ತ ಆರ್ಥಿಕತೆ US ಆರ್ಥಿಕತೆ ಬೆಳವಣಿಗೆ ನೋಡ್ರ US GDP ಏರ್ತೈತಿ, ಸ್ವಲ್ಪ ಏರ್ತೈತಿ, ಅಂದಾಜ 2.4% ಏರ್ಬೋದ, ಸ್ವಲ್ಪ ಮಟ್ಟಿಗೆ ಹೆಚ್ಚಾಗ್ಬೋದಂತ ಅನುಮಾನ ಇಟ್ಟಿದಾರ. ಅದ ಕಾರಣ ಈ ತರ ಒಮ್ಮೆ ಔಟ್ಕೊಂಡ್ ಬಂತೆ ಯಥಾಸ್ಥಿತಿನ ಇಡ್ತಾರ ಅಂದಿದ್ ಕಾರಣ ಡಾಲರ್ ಸ್ಟ್ರಾಂಗ್ ಆತ್ರಿ, ಡಾಲರ್ ಇಂಡೆಕ್ಸ್ ಸ್ಟ್ರಾಂಗ್ ಆತ. ಡಾಲರ್ ಸ್ಟ್ರಾಂಗ್ ಆತಂತಂದ್ರೆ ಯಾವಾಗೂ ಗೋಲ್ಡ್ ಸಿಲ್ವರೇ ಇರಂಗಿಲ್ಲ. ಅದ ಕಾರಣ ಡಾಲರ್ ಸ್ಟ್ರಾಂಗ್ ಇದ್ದ ಕಾರಣ ನಿನ್ನೆ ಇಂಥ ಎಲ್ಲ ಯುದ್ಧದ ರಿಲೇಟೆಡ್ ಕೆಟ್ಟ ಸುದ್ದಿ ಬಂದ್ರೂ ಗೋಲ್ಡ್ ಸಿಲ್ವರ ಬಿದ್ದಾವನ ಅಂತ ನಾವು ಅನ್ಬೋದ. ಮತ್ತ US ಫೆಡ್ ಚೇರ್ಮನ್ ಅವ್ರ ಏನ್ ಸವಾಲ್ಗಳು ಇದಾವ US ಅಂತ ಏನ್ ಹೇಳಿರಂತಂದ್ರ, ಏನಿದ ಜಾಗತಿಕ ಉದ್ವಿಗ್ನತೆ ನಡೆದೈತಿ, ಇದೇನ್ ಇಸ್ರೇಲ್ ಮತ್ತೆ ಇರಾನ್ ನಡಕೇನ್ ಯುದ್ಧ ನಡೆದೈತಿ, ಇದೇನ್ ಸಂಘರ್ಷ ನಡೆದೈತಿ, ಇದರಿಂದ ತೇಲ್ ಬೆಲೆ ಅದು ಏರಿಕೆ ಆಗುತ್ತಿರುವುದು ಕಳಕಾರಿ ಸಂಗತಿ ಅಂತ US ಫೆಡ್ ಚೇರ್ಮನ್ ಆದ ಜೋರೋಮ್ ಪವೆಲ್ ಅವರ ಹೇಳಿಕೆ ಕೊಟ್ಟಾರ. ಮತ್ತ US ನಾಗ ಅನ್ಎಂಪ್ಲಾಯ್ಮೆಂಟ್ ಏನ್ ಡೇಟಾ ಐತಿ ಅಥವಾ ಉದ್ಯೋಗದ ಏನ್ ಮಾರ್ಕೆಟ್ ಐತಿ ಅದ ಸ್ಥಿರ ಐತಿ. ಈಗ ಹೆಚ್ಚೇನ್ ಎಂಪ್ಲಾಯ್ನ ಶಿವಲು ಹೆಚ್ಚೇನ್ ತೆಗಿನುವಲ್ರ ಸ್ಥಿರ ಐತಿ. ಆದ್ರೂ ವರ್ಷದ ಅಂತ್ಯಕ್ಕ 4.4% ಇರ್ಬೋದಂತ ಅಂದಾಜನ್ನು ಹಚ್ಚಿದಾರ. ಅದ ಕಾರಣ ಇವು ಒಂದ್ ನೆಗೆಟಿವ್ ಎರಡು ಹೇಳಿಕೆಗಳು US ಫೆಡರಲ್ ಚೇರ್ಮನ್ ಆದ ಜೋರೋಮ್ ಪವೆಲ್ ಅವ್ರು ಕೊಟ್ಟಾರಂತ ನಾವ್ ಅನ್ಬೋದ. ಈಗ ಬರೀ ನಾವೇನ್ ತಿಳ್ಕೊಳ್ಳೋಣ ಅಂತಂದ್ರ ಭಾರತದಾಗ ರಿಸೆಷನ್ ಬರ್ಬೋದೇನಂತ ತಿಳ್ಕೊಳ್ಳೋಣ. ನೋಡ್ರಿ, ರಿಸೆಷನ್ ಯಾವಾಗ ಬರ್ತೈತಿ, ಅದ್ರ ಲಕ್ಷಣಗಳು ಏನಂತ ಈಗ ಫಸ್ಟ್ ತಿಳ್ಕೊಳ್ಳೋಣ. ಒಂದನೇ ಲಕ್ಷಣ GDP ಡೌನ್ ಆಗೋದ, ಅನುಮಾನಕ್ಕಿಂತ GDP ಕಡಿಮೆ ಬರೋದು ಅಥವಾ ಬಹಳ GDP ಕಡಿಮೆ ಬಂತಂದ್ರೆ ಅದೊಂದು ರಿಸೆಷನ್ ಹೋಗ್ಬೋದಂತ ನಾವು ಅಂತೀವಿ. ಮತ್ತು ಅನ್ಎಂಪ್ಲಾಯ್ಮೆಂಟ್ ರೇಟ್ ಹೆಚ್ಚಾಗೋದ, ಜನರಿಗೆ ಜಾಬ್ ಸಿಗುವಲ್ಲು ಅಂತಂದ್ರ, ಮತ್ತು ವಸ್ತುಗಳ ಡಿಮಾಂಡ್ ಕಡಿಮೆ ಆಗೋದ, ಮತ್ತು ಇನ್ಫ್ಲೇಷನ್ ಹೆಚ್ಚಾಗೋದ. ಇವು 4 ಆದ್ದು ಅಂತಂದ್ರೆ ಒಂದು ದೇಶನಾಗ ರಿಸೆಷನ್ ಬರ್ತೈತಂತ ನಾವು ಅಂತೀವಿ. ಇದೆಲ್ಲ ಪರಿಸ್ಥಿತಿ ನೋಡ್ರಿ ಈ ಥರ ಆಗೋ ಸಂಭಾವನೆ ಐತಿ. ಬಟ್ ಯುದ್ಧ ಎಷ್ಟು ದಿನ ನಡೀತೈತಂತ ನೋಡ್ಬೇಕ. ಯುದ್ಧ ಇದ ಭಾಳ ವರ್ಷ ತನಕ ಭಾಳ ತಿಂಗಳು ಗಂಟ್ಲೆ ಏನ್ರೆ ನಡೀತ ಜಗ್ಗಿತಂತಂದ್ರೆ ಖಂಡಿತವಾಗಿ ರಿಸೆಷನ್ ಬರೋ ಸಂಭಾವನೆ ಭಾಳ ಹೆಚ್ಚೈತಂತ ಎಕ್ಸ್ಪರ್ಟ್ಗಳು ಅನ್ನತ್ತಾರ. ಬಟ್ ಯುದ್ಧ ಈಗ ನಿಂತಿತ್ತಂತಂದ್ರೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೊಂದನು ಏನಂತಂದ್ರೆ ಇರಾನದ ಈಗ ತಲೆ ತಿರ್ಗೈತ್ರಿ. ಇರಾನದ ಇದೇನು ಗ್ಯಾಸ್ ಫೀಲ್ಡ್ ಇತ್ತ, ಪಾರಸ್ ಗ್ಯಾಸ್ ಫೀಲ್ಡ್, ಇಲ್ಲಿಂದನ ಅದು ಪಾಪ ಭಾಳ ಗಳಿಸ್ತಿತ್ತಂತ್ರಿ ರೊಕ್ಕ. ಅವರು ಗ್ಯಾಸ್ ಅದ ಬಳಸ್ತೀರ ಮತ್ತು ಸಪ್ಲೈನು ಎಲ್ಲ ದೇಶಕ್ಕೆ ಇದರಿಂದ ಮಾಡಿನ ಹಣ ಗಳಿಸ್ತೀರ. ಅಲ್ಲೇ ದಾಳಿ ಆಗಿದ್ದ ಕಾರಣ ಇರಾನನ್ನು ಕೇಳಕ್ಕೆ ರೆಡಿ ಇಲ್ಲ. ಇರಾನನು ಈಗ ಹಲವಾರು ಇದೇನು ಆಯಿಲ್ ಮತ್ತು ಗ್ಯಾಸ್ ಅಥವಾ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಏನಂತೀವಿ ಅಲ್ಲಿ ಹಲವಾರು ದಾಳಿ ಮಾಡತೈತಿ. ನೋಡ್ಬೋದ ಇವ ಕೆಲವೊಂದು ಈಗ ಡೇಟಾ ಬಂದಾವ ಈಗ ಸದ್ಯ, ಅದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ಒಂದೇ ಮೇನ್ ಏನಂತಂದ್ರ ಇರಾನ್ ಮ್ಯಾಗ ದಾಳಿ ಆಗಿದ್ದ ಕಾರಣ ಇರಾನ್ದನು ತಲೆ ತಿರುಗೈತಿ. ಇರಾನನು ಈಗ ಇಸ್ರೇಲ್ದಾಗಿರೋ ಹೈಪಾ ತೈಲ ಸಂಸ್ಕರಣಾಗಾರದ ಮ್ಯಾಗ ದಾಳಿ ಮಾಡೈತಂತ. ಕತಾರ್ ಮತ್ತು ಕುವೈತ್ದಾಗಿರೋದನ್ನು ಏನು ಆಯಿಲ್ ಕೇಂದ್ರಗಳಿದಾವ, ಡಿಪೋಗಳಿದಾವ, ಅಲ್ಲಿನೂ ದಾಳಿ ಮಾಡೈತಂತ. ಈಗ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ಗೂ ಹಾನಿ ಮಾಡೋ ಯುದ್ಧ ಆಗೈತಂತ ಅನ್ಬೋದ. ಇದರಿಂದ ಮಾನವ ಸಮಾಜಕ್ಕೆ ಭಾಳ ನಷ್ಟ ಆಗ್ಬೋದ. ಇದರಿಂದ ವೀಕ್ಷಕರಿಗೆ ಜಗತ್ತದ ಎಕನಾಮಿಕ್ ಭಾಳ ನಷ್ಟ ಆಗ್ಬೋದ. 2 ದೇಶ ನಡಕ್ ಯುದ್ಧ ನಡೆದೈತಿ, US ಮತ್ತು ಇರಾನ್ ಮತ್ತು ಇಸ್ರೇಲ್ ನಡಕ್ ಏನು ಯುದ್ಧ ನಡೆದೈತಿ. ಈ 3 ದೇಶದಿಂದ ಜಗತ್ತು ಎಲ್ಲ ನಷ್ಟವನ್ನ ಅನುಭವಿಸೋ ಪರಿಸ್ಥಿತಿ ಬರ್ಬೋದ. ಇದೇ ಥರ ಯುದ್ಧ ಕಂಟಿನ್ಯೂ ಇದ್ರಂತ ಅನ್ಬೋದ. ಮೇನ್ ಈ ಯುದ್ಧ ಸ್ಟಾರ್ಟ್ ಆಗಕ್ಕೆ ಮೇನ್ ಕಾರಣ ಡೊನಾಲ್ಡ್ ಟ್ರಂಪ್ ಅವರ 7 ತಿಂಗಳ ಹಿಂದನ ಇರಾನದ ನ್ಯೂಕ್ಲಿಯರ್ದೇನೇದ ಪ್ರಾಜೆಕ್ಟ್ ಇತ್ತು ಅದನ್ನು ಹಾನಿ ಮಾಡಿರ. ಈಗ ಮತ್ತೆ ಯುದ್ಧ ಮಾಡೋ ಅವಶ್ಯಕತೆ ಇಲ್ಲಾಗಿತ್ತ. ಬಟ್ ಇಸ್ರೇಲ್ದ ಪ್ರೆಷರ್ದಾಗೋ ಎತ್ತರ ಪ್ರೆಷರ್ನ ಯುದ್ಧ ಸ್ಟಾರ್ಟ್ ಮಾಡ್ಯಾರ ಗೊತ್ತಿಲ್ಲ. ಅದರಿಂದ US ಭಾಳ ನಷ್ಟ ಆಗತೈತಿ. ಅದರಿಂದ ಈಗ ಜಗತ್ತಿಗೂ ನಷ್ಟ ಆಗತೈತಿ. ಈಗ ದೊಡ್ಡ ದೊಡ್ಡ ಲೀಡರ್ಸ್ ನಮ್ಮ ದೇಶದ PM ಆಗಲಿ, ಫ್ರಾನ್ಸ್ದೇನು ಪ್ರೆಸಿಡೆಂಟ್ ಇದ್ದಾರೆ ಅವರಾಗಲಿ,
ಅವರೆಲ್ಲರೂ ಈಗ ಮಾತುಕತೆ ಮಾಡತ್ತಾರ. ಈಗ ಎಷ್ಟಾಗ್ತೈತೆ ಅಷ್ಟು ಬೇಗನೆ ಯುದ್ಧನ ನಿಲ್ಲಿಸೋ ಪ್ರಯತ್ನವನ್ನ ಪಡತ್ತಾರ. ಯುದ್ಧ ಏನ್ರಿ ಈ ಪ್ರಯತ್ನದಾಗ ನಿಂತಿತ್ತಂತಂದ್ರೆ ಖಂಡಿತವಾಗಿ ಗ್ಲೋಬಲ್ ಎಕನಾಮಿಗ ಮಾರುಕಟ್ಟೆಗೆ ಮತ್ತೆ ಒಳ್ಳೇದನ್ನ ಅಂತ ನಾವು ಅನ್ಬೋದ. ಯುದ್ಧ ಬೆಳೀತಂತಂದ್ರ ಮತ್ತೆಲ್ಲರಿಗೂ ವೀಕ್ಷಕರೇ ಇದು ಒಂದು ಹಾನಿನ ಅಂತ ನಾವು ಅನ್ಬೋದ. ಬಟ್ ಮಾರುಕಟ್ಟೆ ಈ ತರ ಕುಸಿಯತೈತಂತಂದ್ರೆ ಹೆಚ್ಚು ಅಂಜೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಕೋವಿಡ್ ಟೈಮ್ನಾಗ ಎಲ್ಲಾನ ಬಂದಾಗಿತ್ತ. ಎಲ್ಲಾ ಬಂದಾದಾಗನ ಮಾರುಕಟ್ಟೆ ಮತ್ತೆ ರಿಕವರ್ ತೋರಿಸಿತ್ತ ಮತ್ತೆ ಬೌನ್ಸ್ ಬ್ಯಾಕ್ ಆತ. ಈಗ್ರೆ ಎಲ್ಲಾ ಏನ್ ಬಂದಾಗಿಲ್ಲ, ಸ್ವಲ್ಪ ಎಲ್ಲಾ ಬಂದಾಗತ್ತವ್ರಿ. ಅದ ಕಾರಣ ಇಂಥ ಪರಿಸ್ಥಿತಿನೇ ಮಾರುಕಟ್ಟೆ ಕುಸಿತೈತಿ. ಬಟ್ ಇಂಥ ಪರಿಸ್ಥಿತಿನಾಗನೇ ಯಾರ ಧೈರ್ಯ ತೋರಿಸ್ತಾ ನಾವ ಮಾರುಕಟ್ಟೆನ ರೊಕ್ಕ ಮಾಡ್ತಾನಂತ ನಮಗ ಹಿಸ್ಟ್ರಿನೂ ತಿಳಿಸ್ತೈತಿ. ಇದು ನಿಮಗ ಗುರ್ತಿರ್ಬೇಕ. ಮತ್ತೊಂದನೇ ಏನಂತಂದ್ರ ಮಾಡೋದ್ ಮಾಡ್ಲಿ ಯುದ್ಧ, ಬಟ್ ಅವ್ರವ್ರ ಬಡದಾಡ್ ಸಾಯ್ಬೇಕ್ರಿ. ಅದ್ ಬಿಟ್ಟು ಎಲ್ಲಾ ದೇಶಗ ಎಲ್ಲಾ ಜಗತ್ತಿಗನ ಈ ತರ ಇಂಡೈರೆಕ್ಟ್ ಆಗಿ ಪೆಟ್ಟು ಬೀಳತ್ತಂತ ಅಂದ್ರ ಅದ್ ಭಾಳ ದೊಡ್ಡ ತಪ್ಪ ಅಂತ ನನಗನ್ಸ್ತೈತಿ. ಓವರ್ ಆಲ್ ಇದ ಇತ್ತ ಈ ವಿಡಿಯೋನಾಗ ಎಲ್ಲಾ ನಿಮಗೆ ಗುರ್ತಾಗಿರ್ಬೋದು. ಡೇಟಾ ಎಲ್ಲ ಎಷ್ಟಾಗ್ತೈತೆ ಅಷ್ಟೇ ನಾ ಡೀಪ್ದಾಗ ಸರಳವಾಗಿ ಹೇಳೋದು ಪ್ರಯತ್ನ ಪಟ್ನಿ. ವಿಡಿಯೋ ಹೆಂಗನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಏನೋ ನಿಮಗೆ ತಿಳಿಲಿಲ್ಲ ಕಮೆಂಟ್ ಮಾಡೋದಂದ್ರೆ ಥ್ಯಾಂಕ್ ಯು ಅಂತಾರೆ ಕಮೆಂಟ್ ಮಾಡಿರಿ. ವಿಡಿಯೋ ಚಲೋ ಅನ್ಸಿದಾಗ ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.